गुरुर्ब्रह्मा गुरुर्विष्णु गुरुदेवो महेश्वरः गुरुः साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। सद्गुरुचरणारविन्दाभ्यो नमः। श्री 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 भारती तीर्थस्वामिनः चरणारविन्दाभ्यो नमः। श्री 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 विधुशेखर भारती महास्वामिनः चरणारविन्दाभ्यो नमः। ओम गणानां त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सीदसादनं श्रीमहागणाधिपतये नमः। प्रणो देवी सरस्वती वाजेभिर्वाजने एवते धीनामवित्र्यवत वाग्देव्यै नमः। ॐ महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात्। महालक्ष्म्यै नमः। ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्। श्री महादलिता त्रिपुरसुन्दरी देवी चरणारविन्दाभ्यो नमः। ॐ कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। इष्टदेवता कुलदेवता भूनीला समेत श्रीलक्ष्मी वेंकटेश्वर स्वामिनः चरणारविन्दाभ्यो नमः। समस्त देवी देवताः ಚರಣಾರವಿಂದಾಭ್ಯೋ ನಮಃ. ಇವತ್ತಿನಿಂದ ಶ್ರೀ ಲಲಿತಾ ಸಹಸ್ರನಾಮದ ಪ್ರತಿಯೊಂದು ನಾಮದ ಅರ್ಥ ಹಾಗೂ ಸಾಧ್ಯವಾದಷ್ಟು ವಿವರಣೆಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಈ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಜಗದಂಬೆಯಾಗಿರ್ತಕ್ಕಂತಹ ಲಲಿತಾ ಪರಮೇಶ್ವರಿಯ ಅನುಗ್ರಹದಿಂದ ಅವಳ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವಳು ನನ್ನ ನಾಲಿಗೆಯಲ್ಲಿ ಏನು ಹೊರಳಿಸ್ತಾಳೋ ಅವಳೇನು ಹೇಳಿಸ್ತಾಳೋ ಅದನ್ನು ನಾನು ಹೇಳ್ತಾ ಹೋಗ್ತೇನೆ. ಹಾಗೆ ಈ ಒಂದು ಕಾರ್ಯದಲ್ಲಿ ಸಮಸ್ತ ಭಕ್ತರು ಕೂಡ ಪಾಲ್ಗೊಳ್ಳಿ. ಎಲ್ಲರೂ ಕೂಡ ಈ ಒಂದು ಶುಭ ಕಾರ್ಯದಲ್ಲಿ ನನಗೆ ಪ್ರೋತ್ಸಾಹ ಕೊಡಿ. ಎಲ್ಲರೂ ಕೂಡ ಈ ಒಂದು ವಿಚಾರವನ್ನು ಕೇಳಿ ಎಲ್ಲರೂ ಕೂಡ ಆ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ಅನುಭವಂತು. ಈಗ ನಾವು ಈ ಒಂದು ಲಲಿತಾ ಸಹಸ್ರನಾಮದ ಪೂರ್ವಭಾಗ ಪೀಠಿಕೆಯನ್ನು ಹೇಳೋಣ. ಇದಕ್ಕಿಂತ ಮುಂಚೆ ಈ ಒಂದು ಲಲಿತಾ ಸಹಸ್ರನಾಮದ ಒಂದು ಭಾಷ್ಯವನ್ನು ಬರೆದಿರ್ತಕ್ಕಂತಹ ಮಹಾನುಭಾವರಾಗಿರ್ತಕ್ಕಂತಹ ಭಾಸ್ಕರ ಮುಖಿಗಳ ಸೌಭಾಗ್ಯ, ಅವರು ಭಾಸ್ಕರ ಮುಖಿಗಳು ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮದ ಭಾಷ್ಯವನ್ನು ಬರೆದಿದ್ದಾರೆ. ಅದನ್ನು ಕೂಡ ನಾವು ಅವ್ರು ಹೇಳಿರ್ತಕ್ಕಂತಹ ವಿಷಯಗಳನ್ನು ಸಂಪೂರ್ಣವಾಗಿ ವಿವರವಾಗಿ ಹೇಳಕ್ಕಾಗದೇ ಇದ್ರೂ ಕೂಡ ಸಾಧ್ಯವಾದಷ್ಟು ಅಲ್ಲಿಂದ ಹಲವಾರು ವಿಷಯಗಳನ್ನು ತಗೊಂಡು ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಈ ಒಂದು ಲಲಿತಾ ಸಹಸ್ರನಾಮವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲರೂ ಕೂಡ ಕೇಳೋಣ, ಹೇಳೋಣ, ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ. ಈ ಲಲಿತಾ ಸಹಸ್ರನಾಮ ಅಂತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಶಕ್ತಿ. ಈ ಒಂದು ಲಲಿತಾ ಸಹಸ್ರನಾಮ ಬ್ರಹ್ಮಾಂಡ ಪುರಾಣದಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಲಲಿತೋಪಾಖ್ಯಾನ ಅನ್ನೋದರ ಒಂದು ಉತ್ತರ ಭಾಗದಲ್ಲಿ ಬರ್ತಕ್ಕಂಥದ್ದು. ಇದನ್ನ 3
ಭಾಗಗಳಲ್ಲಿ ಅದು ಒಳಗೊಂಡಿದೆ. ಮೊದಲನೆಯದು ಪೂರ್ವ ಭಾಗ, ಎರಡನೇದು ಸಹಸ್ರನಾಮ ಭಾಗ, ಮೂರನೇದು ಬಂದು ಫಲಶ್ರುತಿ. ಈ ಲಲಿತೋಪಾಖ್ಯಾನವನ್ನ ಯಾರು ಹೇಳಿದ್ರು ಅಂತಂದ್ರೆ ಹಯಗ್ರೀವ ಮಹಾಮುನಿಗಳು. ಆ ಹಯಗ್ರೀವರು ಅಗಸ್ತ್ಯ ಮಹಾಮುನಿಗಳಿಗೆ ಈ ಒಂದು ಲಲಿತಾ ಸಹಸ್ರನಾಮದ ಒಂದು ಗುಟ್ಟನ್ನ, ರಹಸ್ಯವನ್ನ ಹೇಳ್ತಕ್ಕಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಈ ಲಲಿತಾ ಸಹಸ್ರನಾಮ. ಹಾಗೆ ಈ ಲಲಿತೋಪಾಖ್ಯಾನದಲ್ಲಿ ಏನ್ ವಿವರಿಸಿದ್ದಾರೆ ಅಂತಂದ್ರೆ ಶ್ರೀ ಲಲಿತಾ ದೇವಿಯ ಅವತಾರ, ಅವಳ ಪಟ್ಟಾಭಿಷೇಕ, ಹಾಗೆ ಆ ಭಂಡಾಸುರ ವಧೆ ಅಂತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ವಿಚಾರವನ್ನು ಅವರು ಹೇಳಿದ್ದಾರೆ. ಈ ಭಂಡಾಸುರ ವಧೆ ಬಗ್ಗೆ ನಾನು ವಿವರವಾಗಿ ಆಮೇಲೆ ಹೇಳ್ತೇನೆ. ಯಾಕೆಂತಂದ್ರೆ ಈ ಭಂಡಾಸುರ ಅಂದ್ರೆ ಯಾರು, ಅವನ ನಿಜವಾಗ್ಲೂ ರಾಕ್ಷಸನೇ ಅಥವಾ ಭಂಡಾಸುರ ಅಂತಕ್ಕಂಥ ಅವನು ನಮ್ಮ ನಮ್ಮಲ್ಲಿ ಇದ್ದಾನೆ, ನಮ್ಮ ಮನಸ್ಸಿನಲ್ಲಿ ಇದ್ದಾನೆ, ಅವನು ಒಳಗಡೆ ಕೂತ್ಕೊಂಡು ಯಾವ್ಯಾವ ರೀತಿಯಲ್ಲಿ ನಮಗೆ ತೊಂದರೆಯನ್ನು ಕೊಡ್ತಾನೆ, ಅದರಿಂದ ನಮಗೆ ಉದ್ಧಾರವಾಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮಗೆ ಅಡಚಣೆ ಉಂಟಾಗುತ್ತೆ, ಎಲ್ಲವನ್ನು ಕೂಡ ನಾವು ಮುಂದೆ ಮುಂದೆ ಹೇಳ್ತಾ ಹೋಗೋಣ. ಹೀಗೆ ಈ ಒಂದು ಲಲಿತೋಪಾಖ್ಯಾನದಲ್ಲಿ ವಿವರಿಸಿರ್ತಕ್ಕಂತಹ ಆ ಲಲಿತಾದೇವಿಯ ಅವತಾರ, ಪಟ್ಟಾಭಿಷೇಕ, ಭಂಡಾಸುರ ವಧೆ ಇಂತಕ್ಕಂತಹ ಈ ಒಂದು ವಿಷಯದ ಸಾರಾಂಶ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಪರಮೇಶ್ವರ ತಪಸ್ಸಿಗೆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಮನ್ಮಥನಿಂದ ಆ ಒಂದು ತಪಸ್ಸನ್ನ ಭಂಗ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಪರಮೇಶ್ವರನ ತಪಸ್ಸು ಭಂಗವಾಗ್ಬಿಡುತ್ತೆ. ಯಾವಾಗ ಪರಮೇಶ್ವರನ ತಪಸ್ಸು ಭಂಗವಾಗ್ಬಿಡುತ್ತೋ ಉಗ್ರನಾಗಿರ್ತಕ್ಕಂಥ ಪರಮೇಶ್ವರ ತನ್ನ ಮೂರನೇ ಕಣ್ಣನ್ನ, ಅಗ್ನಿ ಕಣ್ಣನ್ನ ತೆಗೆದು ಬಿಡ್ತಾನೆ. ಯಾವಾಗ ಆ ಕಣ್ಣನ್ನು ತೆಗೆದನೋ ಆ ಮನ್ಮಥ ಹಾಗೆ ಭಸ್ಮವಾಗ್ಬಿಡ್ತಾನೆ. ಭಸ್ಮವಾದಾಗ ಆ ಭಸ್ಮವಾಗಿರ್ತಕ್ಕಂತಹ ಆ ಒಂದು ಬೂದಿ ಅಲ್ಲೇ ಇರುತ್ತೆ. ಅದನ್ನ ಚಿತ್ರಕರ್ಮ ಅಂತಕ್ಕಂಥ ಒಬ್ಬ ಗಣೇಶ್ವರ ಅಂದ್ರೆ ಗಣಪತಿ ಅಲ್ಲ, ಈ ನಮ್ಮ ಈಶ್ವರನ ಗಣಗಳಲ್ಲಿ ಒಬ್ಬ ಚಿತ್ರಕರ್ಮ ಅಂತ ಹೇಳಿ, ಆ ಚಿತ್ರಕರ್ಮ ಅಂತಕ್ಕಂಥ ಒಬ್ಬ ಗಣೇಶ್ವರ ಏನ್ ಮಾಡ್ತಾನೆ, ಆ ಒಂದು ಬೂದಿಗಳನ್ನೆಲ್ಲ ಸೇರಿಸಿ ಒಂದು ಗುಪ್ಪೆಯನ್ನು ಮಾಡ್ತಾನೆ. ಮಾಡಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಪುರುಷಾಕೃತಿಯನ್ನು ಮಾಡ್ತಾನೆ, ಒಂದು ಮನುಷ್ಯಾಕೃತಿಯನ್ನು ಅವನು ಮಾಡ್ತಾನೆ. ಆಗ ತನ್ನ ಎದುರಿಗಿದ್ದಂತಹ ಈ ವಿಚಿತ್ರವಾಗಿರ್ತಕ್ಕಂತಹ ಆ ಮೂರ್ತಿ, ಆ ಒಂದು ಆಕೃತಿಯನ್ನು ನೋಡಿದಂತಹ ಪರಮೇಶ್ವರ ಅವನ ತೇಜಸ್ಸಿನಿಂದ ಅವನಿಗೆ ಜೀವ ಪ್ರಾಪ್ತವಾಗ್ಬಿಡುತ್ತೆ. ಸಾಕ್ಷಾತ್ ಮನ್ಮಥನಂತೆ ತೇಜಸ್ವಿಯಾಗಿರ್ತಕ್ಕಂತಹ ಆ ಪುರುಷನನ್ನ ಚಿತ್ರಕರ್ಮ ಏನ್ ಮಾಡ್ತಾನೆ, ಅಲಂಗಿಸ್ತಾನಂತೆ ಸಂತೋಷವಾಗಿ. ಯಾಕೆಂದ್ರೆ ಪರಮೇಶ್ವರನ ಒಂದು ಉಗ್ರತೆಯಿಂದ ಆತ ಸುಟ್ಟೋಗ್ಬಿಟ್ಟಿದ್ದಾನೆ. ಆ ಒಂದು ಉಗ್ರತೆಯಿಂದ ಸುಟ್ಟಿರ್ತಕ್ಕಂತಹ ಆ ಪರಮೇಶ್ವರನ ಒಂದು ಏನು ಬೂದಿಯಿಂದ ಆ ಬೂದಿಯಿಂದ ಒಂದು ಪುರುಷಾಕೃತಿ ಆಗ್ಬಿಟ್ಟಿದೆ. ಆ ಪುರುಷಾಕೃತಿಯನ್ನು ಪರಮೇಶ್ವರನೇ ತನ್ನ ಕಣ್ಣಿನಿಂದ ನೋಡಿದಾಗ ಏನಾಗೋಗ್ಬಿಟ್ಟಿದೆ, ಅವನಿಗೆ ಜೀವ ಬಂದುಬಿಟ್ಟಿದೆ. ಇಂತಹ ಜೀವ ಬಂದಿರತಕ್ಕಂತಹ ಆ ಪುರುಷಾಕೃತಿ, ಆ ಪುರುಷನನ್ನ ನೋಡಿ ಈ ಗಣೇಶರ ಅಂದ್ರೆ ಚಿತ್ರಕರ್ಮ ಅಂತಕ್ಕಂಥ ಗಣೇಶ್ವರ ಅವನನ್ನು ಆಲಂಗಿಸ್ಕೋತಾನಂತೆ. ಎಂತ ಒಳ್ಳೆ ಕೆಲಸ ಆಗೋಯ್ತು ಅಂತ ಹೇಳಿ. ಆಗ ಆ ಚಿತ್ರಕರ್ಮನ ಅಂತಕ್ಕಂಥ ಗಣೇಶ್ವರ ಅವನಿಗೆ ಆ ಒಂದು ಆಕೃತಿ ಇದೆ, ಆ ಪುರುಷ ಇದನ್ನಲ್ಲ, ಅವನಿಗೆ ಹೇಳ್ತಾನಂತೆ, ಅಯ್ಯ ನೀನು ಈ ಮಹಾದೇವನನ್ನ ಸ್ತುತಿಸಬೇಕು. ನೀನು ಯಾವಾಗ ಭಕ್ತಿ ಶ್ರದ್ಧೆಯಿಂದ ಈ ಮಹಾದೇವನನ್ನ ಸ್ತುತಿಸ್ತೀಯೋ ಅವನು ನಿನಗೆ ಒಲಿದು ಬಿಟ್ರೆ ನಿನಗೇನು ಬೇಕು ಅದು ಆಗೋಗುತ್ತೆ ಅಂತ ಹೇಳಿ. ಹಾಗಾಗಿ ಈ ಚಿತ್ರಕರ್ಮ ಅಂತಕ್ಕಂಥ ಗಣೇಶ್ವರನ ಮಾತನ್ನ ಕೇಳಿದಂತಹ ಆ ಪುರುಷ ಏನ್ ಮಾಡ್ತಾನೆ, ಆ ಚಿತ್ರಕರ್ಮನಿಂದ ಶತರುದ್ರೀಯವನ್ನ ಹೇಳಿಸ್ಕೊಂತಾನೆ, ಶತರುದ್ರೀಯ ಮಂತ್ರವನ್ನ ಹೇಳಿಸ್ಕೊಂತಾನೆ. ಯಾವಾಗ ಅವನ ಆ ಚಿತ್ರಕರ್ಮ ಹೇಳಿದಂತಹ ಆ ಶತರುದ್ರೀಯವನ್ನ ಅನುಷ್ಠಾನವನ್ನ ಮಾಡೋದಕ್ಕೆ ಆರಂಭ ಮಾಡಿಬಿಡ್ತಾನೆ. ನೋಡಿ, ಯಾರಾದ್ರೂ ಆಗಲಿ ಏನಾದರೂ ಒಂದು ಸಾಧಿಸಬೇಕು ಅಂತಂದಾಗ ಅವನು ಸಕ್ರಿಯವಾಗಿ ಪ್ರಯತ್ನ ಮಾಡಬೇಕ್ರಿ. ಬಹಳ ಸಂತೋಷವಾಗಿ ಶ್ರದ್ಧೆಯಿಂದ, ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ. ಸುಮ್ಮನೆ ಏನೋ ಕಲ್ತ್ಕೊಂಡೆ ನನಗೂ ಒಂದು ಉಪದೇಶ ಆಯಿತು ಹಾಗೆ ಹೇಗೆ ಅಂತಲ್ಲ, ತುಂಬ ಚೆನ್ನಾಗಿ ಶ್ರದ್ಧೆಯಿಂದ ಆ ಒಂದು ವಿಚಾರವನ್ನು ಅವನು ಕಲ್ತ್ಕೊತಾನೆ. ಯಾವಾಗ ಅದನ್ನು ಕಲ್ತ್ಕೊಂಡು ಆ ಶತರುದ್ರಿಯ ಮಂತ್ರವನ್ನ ಆ ರುದ್ರನನ್ನೇ ಧ್ಯಾನ ಮಾಡ್ತಾ ಅವನನ್ನೇ ಆರಾಧಿಸ್ತಾ ಇರತಕ್ಕಂತಹ ಆ ಮಹಾನುಭಾವ ಚೆನ್ನಾಗಿ ಆ ರುದ್ರನನ್ನ ಒಲಿಸ್ಕೊಂಡ್ಬಿಡ್ತಾನೆ.
ಯಾವಾಗ ಆ ಪರಮೇಶ್ವರನ ಬೋಲಾಶಂಕರಾರಿ ಯಾರೇ ಆಗಲಿ, ಕೆಟ್ಟವನೋ ಒಳ್ಳೆಯವನೋ ರಾಕ್ಷಸನೋ ಮನುಷ್ಯನೋ ಇನ್ನೊಬ್ಬನೋ ಮತ್ತೊಬ್ಬನೋ, ಯಾರು ಆ ರುದ್ರನನ್ನ ಆ ಪರಮೇಶ್ವರನನ್ನ ಶ್ರದ್ಧಾ ಭಕ್ತಿಯಿಂದ ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ, ಯಾರು ಅವನನ್ನು ಆರಾಧಿಸ್ತಾರೋ, ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿಯಿಂದ ಯಾರು ಅವನ್ನ ಆರಾಧಿಸ್ತಾರೋ ಅಂತಹ ಭಕ್ತರನ್ನ ಬೋಲಾಶಂಕರ ಅವನು ಕೇಳಿದ್ದನ್ನು ಕೊಡ್ಬಿಡ್ತಾನೆ. ಅಂತಹ ಶಂಕರ ಅವನು ಈ ಒಂದು ರುದ್ರದಿಂದ ಅವನು ಮಾಡಿರ್ತಕ್ಕಂಥ ಪ್ರಾರ್ಥನೆಯಿಂದ ಬಹಳ ಸಂತೋಷನಾಗ್ಬಿಡ್ತಾನೆ, ಸುಪ್ರೀತನಾಗ್ಬಿಟ್ಟಿದ್ದಾನೆ. ಆಗ ಪರಮೇಶ್ವರ ಅವನಿಗೆ ಕೇಳ್ತಾನೆ, ನಿನ್ಗೇನು ವರ ಬೇಕಪ್ಪ ಅಂತ ಕೇಳಿದಾಗ ಆ ಒಂದು ವರವನ್ನು ಏನು ಅನುಗ್ರಹಿಸ್ತಾನೆ ಅಂತಂದರೆ, ಈ 60,000 ವರ್ಷಗಳವರೆಗೂ ಕೂಡ ನೀನು ಚಕ್ರವರ್ತಿಯಾಗಿ ಇರಬೇಕು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾನೆ. ಅದ್ಭುತವಾಗಿರ್ತಕ್ಕಂತಹ ಆಶೀರ್ವಾದವನ್ನು ಪಡೆದಿರ್ತಕ್ಕಂತಹ ಆ ಪುರುಷಾಕೃತಿನ ಅಲ್ಲಿರ್ತಕ್ಕಂಥ ಬ್ರಹ್ಮ ನೋಡ್ಬಿಟ್ಟು ಭಂಡ್ ಭಂಡ್ ಅಂತ ಹೇಳ್ತಾನಂತೆ. ಈ ಒಂದು ಪದಗಳಿಂದ ಭಂಡ್ ಭಂಡ್ ಅಂತಕ್ಕಂಥ ಪದಗಳನ್ನು ಕೇಳಿದಾಗ ಅವನನ್ನ ಭಂಡಾಸುರ ಅಂತ ಹೇಳಿ ಅಥವಾ ಭಂಡ ಅಂತ ಹೇಳಿ ಕರೆಯೋದಕ್ಕೆ ಆರಂಭ ಮಾಡ್ತಾರಂತೆ. ಈ ಪರಮೇಶ್ವರನ ರುದ್ರವಾಗಿರ್ತಕ್ಕಂಥ ರೌದ್ರವಾಗಿರ್ತಕ್ಕಂತಹ ಆ ಒಂದು ದೃಷ್ಟಿಯಿಂದ ಆ ಒಬ್ಬ ಭಂಡ ಹುಟ್ಟಿದಾನೆ. ಆದ್ರಿಂದ ಈ ಒಂದು ಕಾರಣಕ್ಕೆ ಆ ಒಂದು ರೌದ್ರತೆ, ಉಗ್ರ ಕೋಪ, ತಾಪ ಇವೆಲ್ಲ ಕೂಡ ಅವನಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಆ ಭಂಡನಿಗೆ ಆ ರೌದ್ರ ಸ್ವಭಾವ ಅವನಿಗೆ ಹುಟ್ಟಿನಿಂದನೇ ಬರೋಕ್ಕೆ ಆರಂಭವಾಗಿಬಿಡ್ತು. ಹಾಗಾಗಿ ಅವನೇನು ಮಾಡ್ತಾನೆ, ಮಯ ಅಂತಕ್ಕಂತಹವನು ಕಟ್ಟಿಸಲ್ಪಟ್ಟಿರ್ತಕ್ಕಂತಹ ಶ್ರೋಣಿತಪುರ ಅಂತಕ್ಕಂಥ ಒಂದು ದೇಶ, ಆ ಶ್ರೋಣಿತಪುರದಲ್ಲಿ ರಾಜ್ಯವನ್ನು ಆಳೋದಕ್ಕೆ ಆರಂಭ ಮಾಡ್ತಾನೆ ಈ ಬಂಡಾಸುರ. ಯಾವಾಗ ಈ ಶ್ರೋಣಿತಪುರದಲ್ಲಿ ಈ ಬಂಡಾಸುರ ಆಳೋದಕ್ಕೆ ಆರಂಭ ಮಾಡಿದ್ನೋ, ದೇವತೆಗಳ ಯಾವಾಗ ಶಕ್ತಿ ಇದೆ, ಯಾಕಂದರೆ ಪರಮೇಶ್ವರನ ಅನುಗ್ರಹ ಆಗಿದೆ, 60,000 ವರ್ಷಗಳ ಕಾಲ ಅವನು ಆಳಬೇಕು ಅಂತ ಒಂದು ಅನುಗ್ರಹ ಆಗಿಬಿಟ್ಟಿದೆ. ಯಾವಾಗ ಈ 60,000 ವರ್ಷಗಳ ಅವನಿಗೆ ಆಯಸ್ಸು ಗಟ್ಟಿ ಅಂತ ನಿರ್ಧಾರ ಆಗೋಯ್ತೋ, ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿ ತಾನು ಎಲ್ಲರಿಗಿಂತನೂ ಅತ್ಯಂತ ಶಕ್ತಿಶಾಲಿಯಾಗಬೇಕು, ದೇವತೆಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಆಸೆ ಆರಂಭವಾಗಿಬಿಡುತ್ತೆ. ಹಾಗಾಗಿ ಆ ಬಂಡಾಸುರ ಏನು ಮಾಡ್ತಾನೆ, ಎಲ್ಲ ದೇವತೆಗಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೊರಟು ಬಿಡ್ತಾನಂತೆ. ಯಾವಾಗ ಇಂತಹ ಒಂದು ದುಸ್ಥಿತಿ ಈ ದೇವತೆಗಳಿಗೆ ಒದಗಿಬಿಡ್ತೋ, ಆಗ ನಾರದ ಮಹರ್ಷಿಗಳು ದೇವೇಂದ್ರನನ್ನ ಭೇಟಿ ಮಾಡ್ತಾರಂತೆ. ಆವಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ಬನ್ನಿ ನಾವು ಹಿಮಾಲಯ ತಪ್ಪಲಕ್ಕೆ ಹೋಗೋಣ, ಅಲ್ಲಿ ನಾವು ಒಂದು ಹೋಮವನ್ನು ಮಾಡೋಣ ಹಾಗೆ ಅಂತ ಹೇಳಿ ಎಲ್ಲ ದೇವತೆಗಳನ್ನು ಕರ್ಕೊಂಡು ಯಾರು ನಾರದ ಮಹರ್ಷಿ ಭಾಗೀರಥಿ ತೀರದಲ್ಲಿ ಪರಾಶಕ್ತಿಯನ್ನು ಪೂಜೆಯನ್ನು ಮಾಡ್ತಾರಂತೆ. ಆ ಪರಾಶಕ್ತಿಯ ಪೂಜೆಯನ್ನು ಮಾಡಿ ಒಂದು ದೊಡ್ಡ ಯಾಗವನ್ನು ಏರ್ಪಾಡು ಮಾಡ್ತಾರೆ. ಈ ಒಂದು ವಿಚಾರವನ್ನು ನಾನು ಮುಂದೆ ಯಾವ ರೀತಿಯಾಗಿರ್ತಕ್ಕಂತಹ ಹೋಮವನ್ನು ಮಾಡಿದ್ರು, ಯಾರು ಅದಕ್ಕೆ ಆಚಾರ್ಯತ್ವ ವಹಿಸಿದ್ರು, ಯಾರು ಅದಕ್ಕೆ ಗುರುಗಳು, ಎಷ್ಟು ದೊಡ್ಡದಾಗಿತ್ತು ಹೋಮದ ಕುಂಡ, ಆ ಹೋಮದ ಕುಂಡದಿಂದ ಏನಾಯಿತು, ಅದ್ಭುತವಾಗಿರ್ತಕ್ಕಂಥ ವಿಚಾರ ರೀ ಅದು, ಅದ್ಭುತವಾಗಿರ್ತಕ್ಕಂಥ ವಿಚಾರ. ಅದನ್ನು ನಾನು ಬಹಳ ವಿಸ್ತಾರವಾಗಿ ಮುಂದೆ ಹೇಳ್ತೇನೆ. ಭಾಗೀರಥಿ ತೀರದಲ್ಲಿ ಪರಾಶಕ್ತಿ ಪೂಜೆಯನ್ನು ಮಾಡಿ ದೊಡ್ಡ ಯಾಗವನ್ನು ಮಾಡ್ತಾರೆ. ಆಗ ಆ ಯಜ್ಞಕುಂಡದಿಂದ ಅತ್ಯಂತ ತೇಜಸ್ಸನ್ನು ಹೊಂದಿರತಕ್ಕಂತಹ ಅನುಪಮವಾಗಿರ್ತಕ್ಕಂತಹ ಒಂದು ಚಕ್ರ ಮೇಲೆ ಬರುತ್ತೆ. ಆ ಚಕ್ರದ ಮಧ್ಯದಲ್ಲಿ ಸಹಸ್ರ ಸೂರ್ಯರಿಗೂ ಕೂಡ ಆ ಬೆಳಕು ಇಲ್ಲವಂತೆ. ಅಂತಹ ತೇಜಸ್ಸನ್ನು ಹೊಂದಿರತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ಪ್ರಭೆಯನ್ನು ಹೊಂದಿರತಕ್ಕಂತಹ ಈ ಒಂದು ಜಗತ್ತನ್ನು ಸೃಷ್ಟಿ ಮಾಡಿ ಕಾಪಾಡ್ತಿರ್ತಕ್ಕಂತಹ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಲಾಗಿರ್ತಕ್ಕಂತಹ, ಹಾಗೆ ಬ್ರಹ್ಮ ವಿಷ್ಣು ಸ್ವರೂಪಗಳು ಆಗಿರ್ತಕ್ಕಂತಹ ಸೌಂದರ್ಯಕ್ಕೆ ಅವಳ ಸೌಂದರ್ಯಕ್ಕೆ ಯಾವುದು ಸಾಟಿನೇ ಇಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಸೌಂದರ್ಯ ರಾಶಿ ಹೊತ್ತಿರ್ತಕ್ಕಂತಹ, ಹಾಗೆ ಆನಂದ ಅಂದರೆ ಅವಳಿಗೆ ಕೊಡ್ತಕ್ಕಂಥ ಆನಂದಕ್ಕಿಂತ ಬೇರೆ ಆನಂದ ಇಲ್ಲವಂತೆ. ಅಂತಹ ಆನಂದವನ್ನು ಕೊಡ್ತಕ್ಕಂತಹ ಆ ಸಾಗರವನ್ನು, ಆನಂದ ಸಾಗರವನ್ನು ಕೊಡ್ತಕ್ಕಂತಹ, ಹಾಗೆ ಜಪ ಕುಸುಮ ಅಂದರೆ
ಸೂರ್ಯಕಾಂತಿಯನ್ನು ಹೊಂದಿರತಕ್ಕಂತಹ ಅಷ್ಟು ಅದ್ಭುತವಾದ ಸೂರ್ಯನ ಕಾಂತಿಗಿಂತ ಹೆಚ್ಚಾಗಿ ಬೆಳಕನ್ನು ಕೊಡ್ತಕ್ಕಂತಹ ಆ ಕಾಂತಿಗಿಂತ ಮೀರಿಸ್ತಕ್ಕಂತಹ ಕಾಂತಿಯನ್ನು ಹೊಂದಿರತಕ್ಕಂತಹ, ಹಾಗೆ ಕೆಂಪಾದ ಸೀರೆಯನ್ನು ಉಟ್ಟು ಸರ್ವಾಭರಣವನ್ನು ಹೊಂದಿದಾಳಂತೆ. ಹಾಗೆ ಶೃಂಗಾರಕ್ಕೆ ಅವಳ ಶೃಂಗಾರಕ್ಕೆ ಬೇರೆ ಯಾವುದು ಸಾಟಿನೇ ಇಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ಶೃಂಗಾರವನ್ನು ಮಾಡಿಕೊಂಡು ಕೃಪಾ ತರಂಗಗಳನ್ನು ಹೊರಗಡೆ ಬಿಡ್ತಾ, ಹಾಗೆ ಅವಳ ಒಂದು ತೇಜಸ್ಸಿನಿಂದ ಆ ಹೊಂದಿರತಕ್ಕಂತಹ ಚಂದ್ರಿಕೆ ಆಗಿದ್ದಾಳಂತೆ. ಅವಳು ಕೈನಲ್ಲಿ ಪಾಶ, ಅಂಕುಶ, ಇಕ್ಷುಕೋದಂಡ, ಪಂಚಬಾಣಗಳು ಇವೆಲ್ಲ ನಾನು ಮುಂದೆ ಕೇಳ್ತೀನಿ. ಏನದು ಇಕ್ಷುಕೋದಂಡ ಅಂದ್ರೇನು, ಪಂಚಬಾಣಗಳು ಅಂದ್ರೇನು, ಅವಳ ಕೈಯಲ್ಲಿ ಇರ್ತಕ್ಕಂತಹ ಪಾಶ ಇವೆಲ್ಲ ಏನು, ಅದ್ರ ಮಹಿಮೆ ಏನು, ಅದೆಲ್ಲನೂ ನಾನು ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಇದೆಲ್ಲ ಸಂಕ್ಷಿಪ್ತವಾಗಿ ಹೇಳ್ತಾ ಬರ್ತಾ ಇದ್ದೀನಿ. ಇದೆಲ್ಲ ಭಾಳ ವಿಸ್ತಾರವಾಗಿ ಭಾಳ ಚೆನ್ನಾಗಿದೆ, ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಇಂತಹ ಒಂದು ಶೋಭಿಸ್ತಿರ್ತಕ್ಕಂತಹ ಮಹಾದೇವಿ ಅವತರಿಸ್ತಾಳಂತೆ. ಈ ಒಂದು ಅಗ್ನಿಕುಂಡದಿಂದ ಸಂಭೂತಳಾಗಿ ಉದ್ಭವಿಸಿರ್ತಕ್ಕಂತಹ ಆ ಜಗನ್ಮಾತೆ ಈ ದೇವತೆಗಳ ಪ್ರಾರ್ಥನೆಯಿಂದ ಆ ಬಂಡಾಸುರನ ನಾಶಕ್ಕೆ ಅವಳು ಉದ್ಭವಿಸ್ತಾಳಂತೆ. ಎಲ್ರಿಗೂ ಅಭಯವನ್ನು ಕೊಡ್ತಾಳಂತೆ, ನಾನು ಆ ಬಂಡಾಸುರನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳಿ. ಹಾಗೆ ಬ್ರಹ್ಮಾದಿ ದೇವತೆಗಳು ಆ ದೇವತೆಯ ಇಚ್ಛೆಯಂತೆ ಲಾವಣ್ಯವತಿಯಾಗಿರ್ತಕ್ಕಂತಹ ಆ ದೇವತೆ ಕಾಮೇಶ್ವರನ ರೂಪದಲ್ಲಿದ್ದಂತಹ ಆ ಕಾಮೇಶ್ವರನನ್ನು ಮದುವೆ ಆಗ್ತಾಳೆ. ಹಾಗೆ ಆ ಒಂದು ಕಾರಣದಿಂದ ಆಕೆ ಕಾಮೇಶ್ವರಿ ಅಂತ ಹೆಸರು ಪಡಿತಾಳೆ. ಆಮೇಲೆ ಪರಬ್ರಹ್ಮ ಸ್ವರೂಪಿಣಿ ಆಗಿರ್ತಕ್ಕಂತಹ ಆ ಪರಾಶಕ್ತಿ ಆಗಿರ್ತಕ್ಕಂತಹ ದೇವಿ ಭಂಡಾಸುರ ಅಂತಕ್ಕಂತಹ ದೈತ್ಯರನ್ನ ಅವರ ಸೈನ್ಯವನ್ನೆಲ್ಲ ಕೂಡ ಅವಳು ಸಂಹಾರ ಮಾಡ್ತಾಳೆ. ಕಡೆಗೆ ಶೋಣಿತಪುರವನ್ನು ಅವಳು ನಾಶ ಮಾಡ್ತಾಳೆ. ಯಾಕೆಂದ್ರೆ ಶೋಣಿತಪುರವನ್ನು ಇವನು ಆಡ್ತಾ ಇರ್ತಾನೆ. ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಶುಭ ಕಾರ್ಯವನ್ನು ಆ ಜಗನ್ಮಾತೆ ಮಾಡ್ತಾಳೆ. ಮುಂದೆ ದೇವತೆಗಳೇನು ಮಾಡ್ತಾರೆ, ಇಂತಹ ಒಂದು ಜಗನ್ಮಾತೆಯನ್ನು ನೋಡಿ ಎಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರಂತೆ. ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾಕೆಂದರೆ ಪರಮೇಶ್ವರನ ಆಗ್ರಹಕ್ಕೆ ಒಳಗಾಗಿರ್ತಕ್ಕಂತಹ ಆ ಮನ್ಮಥನ ಪತ್ನಿ ರತಿ ಅವಳು ಪ್ರಾರ್ಥನೆಯನ್ನು ಮಾಡ್ತಾಳಂತೆ. ಅಮ್ಮ, ನಾನು ಇದು ಮನ್ಮಥನ ಪತ್ನಿ, ನನ್ನ ಗಂಡ ಪರಮೇಶ್ವರನ ಆಗ್ರಹಕ್ಕೆ ಒಂದು ಕೋಪಕ್ಕೆ ಸಿಕ್ಕಿ ಅವನು ಭಸ್ಮವಾಗಿಬಿಟ್ಟಿದ್ದಾನೆ. ನನ್ನ ಗತಿ ಏನು, ನನ್ನ ನೀನು ಕಾಪಾಡಬೇಕು, ನನ್ನ ರಕ್ಷಿಸಬೇಕು ಅಂತ ಹೇಳಿ ಆ ಜಗನ್ಮಾತೆ ಪ್ರಾರ್ಥನೆಯನ್ನು ಮಾಡ್ತಾಳಂತೆ. ಆ ಜಗನ್ಮಾತೆಯನ್ನು ಅವಳು ಪ್ರಾರ್ಥನೆ ಮಾಡಿದಾಗ ಆ ರತಿ ಈ ಹೆಣ್ಣಿನ ಈ ಸೌಭಾಗ್ಯವತಿಯ ಒಂದು ದುಃಖವನ್ನು ನೋಡಿ ಕರುಣಾತರಂಗಳಾಗಿ ಅವಳು ಹೇಳ್ತಾಳೆ, ನಿನ್ನ ಗಂಡನನ್ನು ನಾನು ಬದುಕಿಸ್ತೇನೆ ಅಂತ ಹೇಳಿ ಆ ಜಗನ್ಮಾತೆ ಆ ಮನ್ಮಥನನ್ನು ಬದುಕಿಸ್ತಾಳಂತೆ. ಆಮೇಲೆ ಯಾವಾಗ ಮನ್ಮಥನನ್ನು ಬದುಕಿಸಿದ್ದಾಯಿತು, ಆಮೇಲೆ ವಿಶ್ವಕರ್ಮ ಮತ್ತು ಮಯ ಅಂತಕ್ಕಂಥವರು ಮೇರು ಪರ್ವತ ಮಧ್ಯ ಶಿಖರದಲ್ಲಿ ದೇವಿಗೋಸ್ಕರ ಶ್ರೀಪುರ ಅಂತಕ್ಕಂತಹ ಒಂದು ದೊಡ್ಡ ಪಟ್ಟಣವನ್ನು ಅವರು ನಿರ್ಮಿಸ್ತಾರಂತೆ. ಶ್ರೀಪುರದಲ್ಲಿ ಚಿಂತಾಮಣಿ ಅಂತ ಹೇಳಿ ಒಂದು ಮನೆ ಇದೆ. ಚಿಂತಾಮಣಿ ಅದನ್ನು ಹೇಳ್ತೀನಿ, ಚಿಂತಾಮಣಿ ಗ್ರಹಂತಸ್ಥ ಅಂತ ಹೇಳಿ ಮುಂದೆ ನಾಮಗಳು ಬರುತ್ತೆ. ಅವಾಗ ಅದ್ರ ಬಗ್ಗೆ ನಾನು ವಿಚಾರವಾಗಿ ವಿಷದವಾಗಿ ಹೇಳೋಣ. ಚಿಂತಾಮಣಿ ಗೃಹ ಅಂತಕ್ಕಂತಹ ಒಂದು ಅರಮನೆ, ಅಲ್ಲಿ ಮಧ್ಯದಲ್ಲಿ ಒಂದು ಬಿಂದು ಪೀಠ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಆ ದೇವಿ ಅವಳು ಅಲ್ಲಿ ಉಪಸ್ಥಿತಳಿರ್ತಾಳಂತೆ, ಆಸೀನಳಾಗ್ತಾಳಂತೆ. ಅಲ್ಲಿ ಹೋಗಿ ಆಕೆ ನೆಲೆಸ್ತಾಳಂತೆ. ಬ್ರಹ್ಮ ವಿಷ್ಣು ಅಲ್ಲಿ ಅವಳು ಇದ್ದಂತಹ ಜಾಗದಲ್ಲಿ ಅವಳು ಕೂತ್ಕೊತಕ್ಕಂಥ ಜಾಗ ಎಂಥದ್ದು, ಪೀಠ ಎಂಥದ್ದು ಅಂತಂತಂದರೆ ಅದು ಆ ರತ್ನವಾಗಿರ್ತಕ್ಕಂಥ ಪೀಠ. ಆ ಪೀಠದಲ್ಲಿ ಬ್ರಹ್ಮ ವಿಷ್ಣು ಈಶ್ವರ ಮಹೇಶ್ವರ ಇವರುಗಳು 4 ಕಾಲುಗಳಾಗಿದ್ದಾರಂತೆ. ಸದಾಶಿವನೇ ಅದಕ್ಕೆ ಒಂದು ಹಲಗೆ. ಅದರ ಮೇಲುಗಡೆ ಪೂರ್ವಕ್ಕೆ ಮುಖ ಮಾಡಿರ್ತಕ್ಕಂತಹ ಆ ಕಾಮೇಶ್ವರನ ಒಂದು ಅಂಕೆ ಅವಳ ತೊಡೆಯ ಮೇಲೆ ಆಕೆ ಶೋಭಾಯಮಾನವಾಗಿ ಅಲಂಕರಿಸಿದಾಳಂತೆ. ಹಾಗಾಗಿ ಇಂತಹ ಬಹಳ ಶಕ್ತಿಯುತಳಾಗಿರ್ತಕ್ಕಂತಹ ಯಾವಾಗಲೂ ಕೂಡ 16 ವರ್ಷದ
ಹುಡುಗಿ ಥರನೇ ಕನ್ಯೆ ಥರನೇ ಇರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಕೂತು ಆ ಶ್ರೀಚಕ್ರದ ರೇಖಾಕೃತಿಯಿಂದ ಆ ರಚನೆ ಮಾಡಿದಾರಂತೆ. ಶ್ರೀಚಕ್ರ ಯಾವ ರೀತಿಯಲ್ಲಿ ರೇಖಾಕೃತಿ ಇದೆಯೋ ಆ ರೀತಿಯಾಗಿ ಈ ಒಂದು ಪುರವನ್ನ ನಿರ್ಮಿಸಿದ್ದಾರಂತೆ. ಅಂತಹ ಜಾಗದಲ್ಲಿ ಆ ಜಗನ್ಮಾತೆ ಇದ್ದಾಳಂತೆ. ಈ ಒಂದು ಭಗವಂತ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದಂದ್ರೆ ಆ ಶ್ರೀಚಕ್ರವನ್ನ ಅರ್ಚಿಸಬೇಕು. ಯಾರು ಬೇಕಾದರೂ ಈ ಶ್ರೀಚಕ್ರವನ್ನ ಆರಾಧಿಸಬಹುದು. ಹಾಗೆ ಆ ದೇವಿಯನ್ನ ಶ್ರೀಚಕ್ರದ ಪೂಜೆಯನ್ನು ಮಾಡಿ ವಾಗ್ದೇವತೆಗಳಿಂದ ರಚಿಸಲ್ಪಟ್ಟಿರ್ತಕ್ಕಂತಹ ಈ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿದ್ರೆ ಆ ತಾಯಿಯ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಶುಭಗಳು ಪ್ರಾಪ್ತವಾಗುತ್ತೆ ಅಂತ ಹೇಳಿ ಪೂರ್ವ ಪೀಠಿಕೆಯಲ್ಲಿ ಹೇಳುತ್ತೆ. ಮುಂದೆ ಆ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಯಾವ ಯಾವ ನಾಮಗಳು ಹೇಗಿದೆ, ಅದರ ಒಂದು ವಿವರಗಳೇನು, ಪ್ರತಿಯೊಂದು ನಾಮದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾವು ಹೇಳ್ತಾ ಹೋಗೋಣ. ಹಾಗೆ ಈ ಒಂದು ಲಲಿತಾ ಸಹಸ್ರನಾಮದಲ್ಲಿ ಹೇಳೋದಕ್ಕಿಂತ ಮುಂಚೆ ಅತ್ಯಂತ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರ್ತಕ್ಕಂಥದ್ದು ಜಗದ್ಗುರುಗಳಾಗಿರ್ತಕ್ಕಂತಹ ಆದಿಶಂಕರಾಚಾರ್ಯರ ಬಗ್ಗೆ. ಈ ಶ್ರೀಚಕ್ರ ಹೇಗೆ ಬಂತು, ಶ್ರೀಚಕ್ರದ ವಿಶೇಷತೆ ಏನು, ಯಾವ ರೀತಿಯಾಗಿ ಶ್ರೀಚಕ್ರ ರಚಿಸಲ್ಪಡ್ತು ಅನ್ನೋದಕ್ಕೆ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಭಗವಂತನಾಗಿರ್ತಕ್ಕಂತಹ ಪರಮೇಶ್ವರನ ಅವತಾರ, ಪರಮೇಶ್ವರನ ಅಂಶ, ಪರಮೇಶ್ವರನ ಅವತಾರವಾಗಿರ್ತಕ್ಕಂತಹ ಶ್ರೀ ಆದಿಶಂಕರರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ ಶಂಕರ ಭಗವತ್ಪಾದರು 9 ವರ್ಷದ ಬಾಲಕನಾಗಿದ್ದಾಗಲೇ ಸನ್ಯಾಸತ್ವವನ್ನು ಅವರು ಸ್ವೀಕಾರ ಮಾಡ್ತಾರೆ. 16 ವರ್ಷಗಳ ವೇಳೆಗೆ ಅವರು ಸರ್ವಶಾಸ್ತ್ರ ಪಾರಂಗತರಾಗಿಬಿಟ್ಟಿದ್ದಾರೆ. ವೇದಾಂತ ರಹಸ್ಯಗಳಿಗೆ ಭಾಷ್ಯವನ್ನು ಬರೀತಾರೆ. ಇವತ್ತು ಆ ವಯಸ್ಸಲ್ಲಿದ್ದವ್ರಿಗೆ ಇನ್ನೂ ಸ್ಕೂಲ್ ಓದ್ತಾ ಇರ್ತಾರೆ, ಆದರೆ ಪರಮೇಶ್ವರನ ರೂಪ, ಹಾಗಾಗಿ ಆ ಒಂದು ಶಕ್ತಿ ಅವರಿಗೆ ಇರೋದ್ರಿಂದ ಆ ಜಗದ್ಗುರುಗಳು ಆ ಚಿಕ್ಕ ವಯಸ್ಸಿನಲ್ಲಿ 16 ವರ್ಷಕ್ಕೇನೆ ಅವರು ಸರ್ವಶಾಸ್ತ್ರ ಪಾರಂಗತರಾಗಿಬಿಟ್ಟಿದ್ದಾರಂತೆ. ಹಾಗೆ ಅತ್ಯಂತ ಒಳ್ಳೆಯ ಭಾಷ್ಯಗಳನ್ನು, ವೇದಾಂತ ರಹಸ್ಯಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಹಾಗೆ ಅಂತಹ ಅದ್ಭುತವಾಗಿರ್ತಕ್ಕಂತಹ ಕವಿತಾ ಶಕ್ತಿಯಿಂದ ಆಸೇತು ಹಿಮಾಚಲ ಅಂದರೆ ಅಲ್ಲಿಂದ ಮೊದಲಿಂದ ಕಡೆಯವರೆಗೂ ಕೂಡ ಆ ಭಾರತ ಖಂಡವನ್ನೇ ಅವರು ಓಡಾಡಿ ಅಲ್ಲಿ ಆಯಾಯ ಕ್ಷೇತ್ರ ಪಾಲಕರಾಗಿರ್ತಕ್ಕಂತಹ ಆಯಾಯ ಜಾಗದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ ಆ ಎಲ್ಲ ದೇವಿಯರನ್ನ ಸ್ತುತಿಸಿ ಅವರ ವಿಚಾರವಾಗಿ ಅವರು ಅನೇಕ ಅಷ್ಟಕಗಳು, ಭುಜಂಗ ಪ್ರಯಾತ ಸ್ತೋತ್ರಗಳು, ಕರಾವಲಂಬ ಸ್ತೋತ್ರಗಳು, ಮಾನಸಿಕ ಪೂಜಾ ಸ್ತೋತ್ರಗಳು, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಅಪರಾಧ ಕ್ಷಮಾಪಣಾ ಸ್ತೋತ್ರ, ಹೀಗೆ ಅನೇಕ ಸ್ತೋತ್ರಗಳನ್ನು ಆ ಶಂಕರ ಭಗವತ್ಪಾದರು ರಚಿಸಿದ್ದಾರಂತೆ. ಹಾಗೆ ಈ ಸರ್ವ ದೇವತಾ ಸ್ತೋತ್ರಗಳನ್ನು ಆ ಮಹಾನ್ ಭಾವರಾಗಿರ್ತಕ್ಕಂತಹ ಶಂಕರ ಭಗವತ್ಪಾದರು ರಚಿಸಿ ನಮ್ಮ ಈ ಪೀಳಿಗೆಗೆ ಹಾಗೂ ಮುಂದಿನ ಪೀಳಿಗೆಗೂ ಕೂಡ ಒಂದು ಪೀಠಿಕೆಯಾಗಿ ಕೊಟ್ಟುಬಿಟ್ಟಿದ್ದಾರೆ, ಒಂದು ಪ್ರಸಾದವಾಗಿ ನಮಗೆ ಅನುಗ್ರಹಿಸಿಬಿಟ್ಟಿದ್ದಾರೆ. ಮುಂದೆ ಆ ಆದಿಶಂಕರರು ಮಾಡಿರ್ತಕ್ಕಂತಹ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಕಾರ್ಯಗಳು 1-2 ಬೇಕಾದಷ್ಟು. ಹಾಗಾಗಿ ಈ ಒಂದು ಭಾರತದ ದಕ್ಷಿಣದಿಂದ ಅಂದರೆ ಕೆಳಗಿನಿಂದ ಮೇಲಿನವರೆಗೂ, ಇಡೀ ಭಾರತದ ಕೆಳಗಿನಿಂದ ಮೇಲಿನವರೆಗೂ ಕೂಡ ಅವರು ಅತ್ಯಂತ ಮುಖ್ಯವಾಗಿ ಎಲ್ಲ ಪೀಠಗಳಲ್ಲೂ ಕೂಡ ಶ್ರೀಚಕ್ರವನ್ನು ಅವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಹಾಗೆ ಅವರ ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಅಂದರೆ ಅದು ಕೂಡ ಒಂದು. ಆಮೇಲೆ ಅಲ್ಲಿ ಆ ಸಂದರ್ಭಗಳಲ್ಲಿ ಯಾತಕ್ಕೋಸ್ಕರವಾಗಿ ಅವರು ಆ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಆಸ್ಪದ ಆಯಿತು ಅನ್ನೋದಕ್ಕೆ ಆ ಕಾಲದಲ್ಲಿ ಸ್ವಾರ್ಥಪರರಾಗಿರ್ತಕ್ಕಂತಹ ಮಾನವರು, ಅಂದರೆ ತುಂಬ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥವರು, ಅವರು ದುರ್ಮಾರ್ಗವನ್ನು ಅನುಸರಿಸ್ತಾ ಇರ್ತಕ್ಕಂತಹ ಜನಗಳಿಗೆ ತಪ್ಪು ಮಾರ್ಗವನ್ನು ಹೇಳಿ
ಅಪಮಾರ್ಗಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಂತಹ ಜನಗಳು, ಇದನ್ನೆಲ್ಲ ನೋಡಿದಂತಹ ಸ್ವಾರ್ಥ ಪರರಾಗಿರ್ತಕ್ಕಂತಹ ಮಾನವರು ಅವರ ಪೂಜಾ ವಿಧಾನಗಳು, ಆ ಪೂಜಾ ವಿಧಾನದಲ್ಲಿ ಅಮಾಯಕರಾಗಿರ್ತಕ್ಕಂತಹ ಮನುಷ್ಯರಿಗೆ ಬಲಿಯನ್ನು ಕೊಡ್ತಾ ಇದ್ರಂತೆ. ಆ ಮನುಷ್ಯರ ಬಲಿಯನ್ನು ನೋಡಿ ಅತ್ಯಂತ ದುಃಖಿತರಾಗಿರ್ತಕ್ಕಂತಹ ಈ ಶಂಕರ ಭಗವತ್ಪಾದರು ಇದನ್ನು ತಡೆ ಹಿಡಿಬೇಕು, ಇದಕ್ಕೇನಾದರೂ ಒಂದು ಒಳ್ಳೆಯ ದಾರಿಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದಾರಂತೆ. ಹಾಗೆ ಮೊದಲಿಗೆ ಇಂತಹ ಒಂದು ಆಚಾರದಿಂದ ಮಹಾಮಾತೆಯನ್ನು ವಿಮುಖಗೊಳಿಸಬೇಕು. ಯಾಕಂದರೆ ಮಹಾಮಾತೆ ಆ ಒಂದು ಘೋರವಾಗಿರ್ತಕ್ಕಂತಹ ತಾಮಸಿ ರೂಪವನ್ನು ಧರಿಸಿ ಇಂತಹ ಪೂಜೆಗಳಿಂದ ಆಕರ್ಷಿತಳಾಗಿದ್ದಾಳೆ, ಅಂತಹ ಪೂಜೆಯನ್ನು ಅವಳು ಸ್ವೀಕರಿಸ್ತಿದ್ದಾಳೆ. ಅಂತಹ ಮಹಾಮಾತೆಯನ್ನು ತನಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸಾತ್ವಿಕ ರೂಪಕ್ಕೆ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವರು ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡಿದ್ದಾರಂತೆ. ಈ ಸ್ವಾರ್ಥಕ್ಕಾಗಿ ಕೊಡ್ತಿರ್ತಕ್ಕಂತಹ ಬಲಿಗಳು, ಹಾಗೆ ಈ ಮಾನವನ ಉದ್ಧಾರ ಆಗ್ತಕ್ಕಂತಹ ವಿಚಾರವನ್ನ ಆಲೋಚನೆ ಮಾಡದೆ ಮಾನವ ವಿನಾಶಕ್ಕೆ ಮಾಡ್ತಿರ್ತಕ್ಕಂಥದ್ದನ್ನ ತಡೆ ಹಿಡಿಬೇಕು ಅಂತ ಹೇಳಿ ತಾನು ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡೋಣ, ಇದನ್ನು ತಡೆ ಹಿಡಿಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಗ್ರಹಿಸ್ತಾರಂತೆ. ಆಮೇಲಿಂದ ಶಂಕರ ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಆ ಚಕ್ರದಲ್ಲಿರ್ತಕ್ಕಂಥ ಉಗ್ರ ಬೀಜಾಕ್ಷರಗಳನ್ನು ಬದಲಾಯಿಸಿ ಸಾತ್ವಿಕ ಬೀಜಾಕ್ಷರಗಳನ್ನು ಮಾಡಿ ಆ ಶ್ರೀಚಕ್ರ ಯಂತ್ರಗಳನ್ನು ತಯಾರು ಮಾಡಿ ಅದನ್ನು ಶಕ್ತಿ ಪೀಠಗಳಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ರೌದ್ರವಾಗಿರ್ತಕ್ಕಂತಹ ಉಗ್ರ ಬೀಜಗಳನ್ನು ಏನು ಬದಲಾಯಿಸಿ ಸಾತ್ವಿಕವಾಗಿರ್ತಕ್ಕಂತಹ ಒಂದು ಶ್ರೀಚಕ್ರ ರಚನೆ ಮಾಡೋಣ, ಈ ಕಾರ್ಯದಲ್ಲಿ ನಾನು ಮಾಡಲೇಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡದಂತಹ ಜಗದ್ಗುರುಗಳಾದ ಶ್ರೀ ಶಂಕರ ಭಗವತ್ಪಾದರು ಈ ಒಂದು ಪ್ರಯಾಣವನ್ನು ಅವರು ಆರಂಭ ಮಾಡ್ತಾರಂತೆ. ಹಾಗೆ ಈ ಒಂದು ಶುಭ ಕಾರ್ಯಕ್ಕೋಸ್ಕರವಾಗಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಆ ಜಗದ್ಗುರುಗಳು ಹಾಗೆ ಪ್ರಯಾಣ ಮಾಡ್ತಾ 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 ದಕ್ಷಿಣ ಪಥದಲ್ಲಿರ್ತಕ್ಕಂತಹ ಮಧುರೈ ಅಂತಕ್ಕಂತಹ ಒಂದು ಸ್ಥಳಕ್ಕೆ ಅವರು ಬರ್ತಾರೆ. ಈಗಿನ ಮಧುರೈ. ಆ ಮಧುರೈನಲ್ಲಿ ಮೀನಾಕ್ಷಿ ಸುಂದರೇಶ್ವರ ಅಂತಕ್ಕಂತಹ ಇಬ್ಬರು ದೇವರು, ಪಾರ್ವತಿ ಪರಮೇಶ್ವರರು. ಮೀನಾಕ್ಷಿ ಸುಂದರೇಶ್ವರರು ಅಲ್ಲಿ ಆ ಜಾಗದ ಕ್ಷೇತ್ರಪಾಲಕರಾಗಿರ್ತಾರಂತೆ. ಅಷ್ಟಾದಶ ಪೀಠಗಳಲ್ಲಿ ಮಧುರೈ ಮೀನಾಕ್ಷಿ ಪೀಠ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಜಾಗಕ್ಕೆ ಆ ಶಂಕರ ಭಗವತ್ಪಾದರು ಆಗಮಿಸ್ತಾರಂತೆ. ಆ ಜಗನ್ಮಾತೆಯ ವಿಗ್ರಹ ಹೇಗಿದೆ ಅಂದರೆ ಮರಕತ ಮಣಿಯಿಂದ ಹೊಂದಿರತಕ್ಕಂತಹ ಶರೀರ ಕಾಂತಿ ಆ ತಾಯಿಯ ಆ ಒಂದು ವಿಗ್ರಹದ ಒಂದು ವೈಶಿಷ್ಟ್ಯ. ಹಾಗೆ ಆ ಮರಕತ ಶ್ಯಾಮಳಳು ಅಂತ ಕೂಡ ಅನ್ನಿಸ್ಕೊಂಡು ಆ ಒಂದು ಮಧುರೆಯಲ್ಲಿ ಆಕೆ ನೆಲೆಸಿದಾಳಂತೆ. ಆಗ ಆ ಮಧುರೆಗೆ ಆ ಶಂಕರ ಭಗವತ್ಪಾದರು ಪ್ರವೇಶವನ್ನು ಮಾಡಿದ್ದಾರೆ. ಮುಂದೆ ಆ ಮಧುರೆಯಲ್ಲಿ ಏನೇನಾಯಿತು, ಯಾವ ರೀತಿಯಾಗಿರ್ತಕ್ಕಂತಹ ಅದ್ಭುತಗಳು ನಡೆಯಿತು ಅನ್ನೋ ವಿಚಾರವನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಜಗನ್ಮಾತೆಯ ಅನುಗ್ರಹ ಆಗಲಿ, ಎಲ್ರಿಗೂ ಕೂಡ ಕೃಪಾ ಕಟಾಕ್ಷ ಒದಗಿ ಎಲ್ಲರ ಸಂಕಷ್ಟಗಳು ಕೂಡ ನಿವಾರಣೆ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಸ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಈ ಪ್ರತಿಯೊಂದು ಭಾಗವನ್ನು ಕೂಡ ಶ್ರದ್ಧೆಯಿಂದ ಕೇಳಿ ಅಮ್ಮನವರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನೊಂದೇನೆಂದರೆ ಈ ಒಂದು ವಿಡಿಯೋವನ್ನು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.